ಸುಮಣ್ಣ ಅವರೇ, ಕುಲಕರ್ಣಿ ಅವರೇ, ಅಜ್ಜಂಪುರ ಅವರೇ ಹಾಗೂ ಸೋಮಶೇಖರ್ ಅವರೇ, ಕೃಷ್ಣಣ್ಣ ಅವರೇ ಹಾಗೂ ಪದಾಧಿಕಾರಿಗಳಾದ ಪ್ರಾಣೇಶ್ ಮತ್ತು ನನ್ನ ಬಂಧು ಮಿತ್ರ. ಯಾಕಂದ್ರೆ ನೀವೆಲ್ಲ ನನ್ನ ಬಂಧುಗಳು. ನಮ್ಮ ಇದ್ರೊಳಗೆ ಒಂದೇ ಕುಲ, ಪೆನ್ಷನ್ದಾರ ಅಷ್ಟೇ, ಬೇರೆ ಏನೋ. ನಾವೆಲ್ಲರೂ ಅಣ್ತಂಬಂದ್ರೆ ಒಂದು ಮನೆಯಲ್ಲಿ ನಮ್ಮ ಕಷ್ಟ ಸುಖ ದುಃಖಗಳನ್ನು ಹಂಚಿಕೊಂಡು ಹೋಗ್ತಾ ಇದ್ದೀವಿ. ಈಗ ನೀವೆಲ್ಲರೂ ನನಗೆ ದೇವರು, ನಿಮ್ಮ ದರ್ಶನ ತೋರಿಕೆ ನಾ ಬಂದೀನಿ. ನಿಮಗೆ ಯಾರು ದೇವರು? ಯಾರು ಬಂದಿಲ್ಲೋ ಅವರು ನಿಮಗೆ ದೇವರು. ಯಾಕಂದ್ರೆ ನನಗೆ ಗೊತ್ತದ ಆರ್ಥಿಕ ಪರಿಸ್ಥಿತಿ, ಆರೋಗ್ಯ ಪರಿಸ್ಥಿತಿ, ಮನೆ ಒಳಗೆ ಜಗಳ, ಮೂಲಕ ಏನು ಪೆನ್ಷನ್ ತೊಗೊಂಡ್ಬರ್ತೀಯನ ಕೂತ್ಕೊ ಅಂತ. ಇದು ಎಲ್ಲರಿಗೂ ಮನೆಯಲ್ಲೂ ಅದ, ನನ್ನ ಮನೆಗೂ ಅದ. ನಾ ಮುಂಜಾನೆ ಹೋಗ್ಲಿಕತ್ತಿ ನಾನು ಏನ್ರಿ ಇವತ್ತು 3 ಹುಣ್ಣಿಮೆ ಹೋಗ್ತೀರ, 3 ಹುಣ್ಣಿಮೆ ಸೆಲೆಬ್ರೇಟ್ ಮಾಡಲಿಕ್ಕೆ ಹೊಂಟಿಲ್ಲ ನಾನು ಅಣ್ತಂಬಂದ ಬಂದಿರ್ತಾರ, ಅವ್ರ ಜೊತೆಗೆ ನನ್ನ ಸೆಲೆಬ್ರೇಷನ್. ಯಾಕಂದ್ರೆ ನನ್ನ ಜೀವನನೇ ಪೆನ್ಷನ್ ಮುಡಿಬಿಟ್ಬಿಟ್ಟೆ ನಾನು. ನನ್ನ ಮನೆಗೆ ಏನೇ ಮಾತಾಡಿದ್ರು ನಾ ಫಸ್ಟ್ ಏನು ಹೇಳ್ತೀನಿ, ನನಗೇನು ಹೇಳಬೇಡ್ರಿ, ನಮ್ಮ ಪೆನ್ಷನ್ದಾರರು ಪೆನ್ಷನ್ ಕೊಡಿಸಿದ ಮೇಲೆ ನಿಮ್ಮ ಜೊತೆ ಮಾತು. ಈಗ ನೋಡಿರಿ, ಇಲ್ಲಿ ಎಷ್ಟು ಜನ ಬಂದಿರಿ, ಸಾಕಷ್ಟು ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಫ್ಯಾಮಿಲಿಗೆ ಎಲ್ಲರೂ ಕೆಲಸ ಮಾಡಿರಿ. ಹೌದಲ್ಲ? ಮಕ್ಕಳಿಗೆ ನೌಕರಿ ಕೊಡ್ಸಿರಿ, ಮಗಳಿಗೆ ಲಗ್ನ ಮಾಡಿರಿ, ಮನೆ ಲೋನ್ ಮುಡ್ಸಿರಿ. ಸೊಸೈಟಿಗೂ ಸ್ವಲ್ಪ ಕೆಲಸ ಮಾಡಬೇಕು. ಮೇಲಿನಲ್ಲ ಎಲ್ಲ ಲೆಕ್ಕ ಬರೀತಾನೆ. ನೀ ಏನು ಮಾಡಿ ಬಂದಿ ಕೆಳಗ. ಅದಕ್ಕರ ನಾವು ಮಲ್ಕೊಳ್ಳೋವಾಗ ಇವತ್ತಿನ ದಿವಸ ನಾನು ಸಮಾಜಕ್ಕೆ ನಾ ಏನು ಮಾಡೀನಿ 1 ನಿಮಿಷ ವಿಚಾರ ಮಾಡಿ. ನಿದ್ದೆ ಬರೋದು ಯಾರು ಎಲ್ಲ ಅಹಂ ಅಹಂ. ವ್ಯಾಸರಾಯರು ವ್ಯಾಸಮುನಿ ದೊಡ್ಡ ಮುನಿ ಪುರಾಣ ಹೇಳ್ತಿದ್ರಂತ. ಪುರಾಣ ಹೇಳುವಾಗ ಇದರಲ್ಲಿ ಎಷ್ಟು ಜನ ಸ್ವರ್ಗಕ್ಕೆ ಹೋಗ್ತಾ ಇದ್ದೀರಿ ಕೈ ಎತ್ತಿರಿ. ಎಲ್ಲರೂ ಕೈ ಎತ್ತಿರಿ. ಕನಕದಾಸರು ಹೆಸರು ಕೇಳಿಲ್ಲ. ಅವ್ರು ಏನಂದ್ರಂತ, ನಾ ಹೋದರೆ ಹೋಗ್ತೀನಿ, ನಾ ಹೋದರೆ ಹೋಗ್ತೀನಿ, ನಾನು ಅಂಬದು ಹೋದರೆ ನಾನು ಹೋಗ್ತೀನಿ. ಇದೇ ಎಲ್ಲರ ಕಡೆ ನಾನು 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 ಬಿಟ್ಬಿಡ್ರಿ. ನಮ್ಮ ಸಲುವಾಗಿ ನಾವು ಎಲ್ಲ ಸಾಕಷ್ಟು ಮಾಡಿಬಿಟ್ಟಿವಿ. ನಾವು ಸಮಾಜ ಸಲುವಾಗಿ ಸ್ವಲ್ಪ ಮಾಡೋಣ. ಈ ವಯಸ್ಸಿನಾಗ ನಾ ಗೆಲ್ಲಿತನ ಹೋಗೋದು ನನಗೇನು ಹಕ್ಕತ್ತಿತ್ತ? ಬೆಂಗಳೂರಿಂದ ಒಂದು ಬಿಟ್ಟು ಕರ್ನಾಟಕದ ಎಲ್ಲ ಡಿಸ್ಟಿಕ್ಗಳಲ್ಲೂ 50-100 ಜನ ಬಂದರು. ಬೆಂಗಳೂರಿಂದ ನಮ್ಮಲ್ಲಿ ಬಂದವರು 6 ಜನ ಡೆಲ್ಲಿಗೆ. ನಾನೇನು ಹೇಳಲ್ಲ, ಕಮೆಂಟ್ ಮಾಡಲ್ಲ, ನಿಮಗೆ ವಿಚಾರ ಮಾಡಿ. ನಮ್ಮ ಬೆಂಗಳೂರು ಯಾಕೆ ಹಿಂದದ? ನಾವು ನಿಮ್ಮಲ್ಲಿ ಅಚ್ಚರಿಯನ್ನು ನೀಡಿಲ್ಲವೋ ಅಥವಾ ನಾವು ಹೇಳಿದ್ದು ನಿಮಗೆ ತಿಳಿದಿಲ್ಲವೋ? ಏನೇ ಇದ್ದರೂ
ಕ್ಲಿಯರಿಫೈ ಮಾಡ್ಕೋರಿ. ಮನುಷ್ಯನಿಗೆ ಇಟ್ಕೊಂಡು ಹೋಗಿ ಮನೆಗೆ ಹೆಂಡತಿ ಕಡೆಯಿಂದ ಬಯಸ್ಕೋಬೇಡ. ಈಗ ಇದೆಲ್ಲ ಓದೋದು ನಾನು ಭಾಷಣದಾಗ ಮೊದಲಾಗ ಹೇಳ್ತೀನಿ. ಅದು ನನ್ನ ಹುಟ್ಟು ಗುಣ ಆಗ್ತದೆ. ಸಾವಿರಾರು ಜನ ಬಂದರು ಡೆಲ್ಲಿಗೆ. 3ನೇ ತಾರೀಕು ನಮ್ಮದು ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಆಯಿತು. 26 ಸ್ಟೇಟ್ಗಳಿಂದ ಪ್ರತಿಯೊಂದು ಕಮಿಟಿ ಮೆಂಬರ್ಸ್ ಬಂದು ನಮಗೆ ಸರ್ಕಾರ ಕರೀದೆ ಹೋದರೆ ನಾವು ಏನು ಮಾಡಬೇಕು ಅದರ ಬಗ್ಗೆ ನಮ್ಮ ಡಿಸ್ಕಷನ್ ಆಯಿತು. NAC ಘಟಕ ಏನದಲ್ಲ, ಇದು ಡೆಮೋಕ್ರೆಟಿಕ್ ವೇ ಆಫ್ ಫಂಕ್ಷನಿಂಗ್ ಮಾಡುತ್ತೆ. ಒಬ್ಬರೇ ಯಾವಾಗಲೂ ನಾವು ಡಿಸಿಷನ್ ತೊಗೊಳ್ಳಲ್ಲ. ಪ್ರತಿಯೊಂದು ಸ್ಟೇಟ್ಗಳ ಇನ್ಫಾರ್ಮೇಷನ್ ತೊಗೊಂಡು ಒಂದು ಕನ್ಕ್ಲೂಷನ್ ಬಂದಿದೆ. ಅದು ನಿಮಗೆ ಲಾಸ್ಟ್ ಹೇಳ್ತೀನಿ ನಾನು. ಈಗ 4 ಮತ್ತು 5 ಜನಸಾಗರ ಹಿಂಗೆ ಬಂತು. ಸೋಮಶೇಖರ ಕೇಳಿ ಬಂದವ್ರಿಗೆಲ್ಲ ಗೊತ್ತದ. 7 ಸಿಸ್ಟರ್ಸ್, ನಾಗಾಲ್ಯಾಂಡ್, ಅಸ್ಸಾಂ, ಗುವಾಹಟಿ, ಪ್ರತಿಯೊಂದು ಹೇಳೋದು. ಕಾಶ್ಮೀರ್, ಪಂಜಾಬ್, ರಾಜಸ್ಥಾನ್, ಗುಜರಾತ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಕರ್ನಾಟಕದ ಎಲ್ಲ ಸೌತ್ ಇಂಡಿಯಾದು ಎಲ್ಲ ರಾಷ್ಟ್ರಗಳು, ಪ್ರತಿಯೊಂದು ಸ್ಟೇಟ್ಗಳಿಂದ ಜನರು ಬಂದಿದ್ದರು. ಯಾಕಂದ್ರೆ ಅವರು ಸಾಕಾಗಿಬಿಟ್ಟು ಇನ್ನು ಎಷ್ಟು ಹೊಡೆದಾಡಬೇಕು ನಾವು. ತಪ್ಪು ನಮಗೆ ಎಲ್ಲಾಗಿದೆ ಅದನ್ನು ಕೇಳಿ. 1995 ಈ ಪೆನ್ಷನ್ ಸ್ಕೀಮ್ ಪ್ರಾರಂಭ ಆಯಿತು. NAC ಹುಟ್ಟುಕೊಂಡಿದ್ದು ಯಾವಾಗ? 2011. 1995ರಿಂದ 2000 ಆಯಿತು ನೋಡಿ. 22 ವರ್ಷ ಎಲ್ಲರೂ ಮಲ್ಕೊಂತಿದ್ರು. ಯಾರಿಗೂ ಬೇಕಾಯಿತು. ಆವಾಗ ಸರ್ಕಾರ ಏನು ತಿಳ್ಕೊಂತು, ಇವ್ರಿಗೆ ಯಾರಿಗೂ ರೊಕ್ಕ ಬೇಕಾಗಿಲ್ಲ, ಇದು ನಂದ ರೊಕ್ಕ ಹಾಕೊಂಡು ಮೇಲೆ ಕೂತ್ಕೊಂಡ್ಬಿಟ್ಟು ಸರ್ಕಾರ ನಿಂದಲ್ಲ ಅಂತ ಒಪ್ಪಿಸ್ಲಿಕ್ಕೆ ನಮಗೆ ಡಿಸೆಂಬರ್ 2024ವರೆಗೂ ನಮ್ಮ ಹೊರದಾಟ ಆಯಿತು. ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ರಾಜ್ಯದಲ್ಲಿ ಮಲ್ಕೊಂಡವ್ರನ್ನೆಲ್ಲ ಎರಿಸಿದ್ದೀವಿ. ಯಪ್ಪ ಹೆಣ್ಣುಗಳ್ರ, ನಿಮ್ಮ ದುಡ್ಡು ಬಿದ್ದಿದೆ ಅಲ್ಲಿ, ಅದಕ್ಕೆ ಹೇಳಲಿಕ್ಕೆ ಮುಂದೆ ಬರ್ರಿ. ಆವಾಗ ನಮ್ಗೆ ಸರ್ಕಾರ ಡಿಸೆಂಬರ್ 2024 ಒಂದೇ ಒಂದು ಸಂಘಟನೆ ಅಂದ್ರೆ ನ್ಯಾಷನಲ್ ಎಜುಕೇಷನ್ ಕಮಿಟಿನ ಸರ್ಕಾರ ಡಿಸ್ಕಷನ್ ಕರೀತು. ಯಾವ ಟ್ರೇಡ್ ಯೂನಿಯನ್ ಕರೀಲಿಲ್ಲ, ಬೇರೆ ಯಾವ ಸಂಘಟನೆಯನ್ನು ಕರೀಲಿಲ್ಲ. ಕಾರಣ ನ್ಯಾಷನಲ್ ಎಜುಕೇಷನ್ ಕಮಿಟಿ ಇಡೀ ರಾಷ್ಟ್ರದಲ್ಲಿ ನಾನ್ ಪೊಲಿಟಿಕಲ್ ರಿಟೈರ್ಡ್ ಪೀಪಲ್ ದೊಡ್ಡ ಆರ್ಗನೈಸೇಷನ್. ಇದರಂಥ ಸಂಘಟನೆ ಜಗತ್ತಿನಲ್ಲಿ ಇಲ್ಲ. ನಮ್ಮದು ಯಾವುದು ಏನೇನಿಲ್ಲ, ನಮ್ಮದು ಯಾವುದು ಪೊಲಿಟಿಕಲ್ ಪಾರ್ಟಿ ಇಲ್ಲ. ನಾವು ಹೊಡೆದಾಟಿರೋದು ನಮ್ಮ EPS 95 ಪೆನ್ಷನ್ದಾರಗೋಸ್ಕರ. ಅದೇನು ರೆಸ್ಪೆಕ್ಟೇಬಲ್ ಪೆನ್ಷನ್ ಅಂದರೆ ರೆಸ್ಪೆಕ್ಟೇಬಲ್ ಕನ್ನಡ ಏನಂತೀವಿ, ಒಂದು ಗೌರವದಿಂದ ಬರ್ತಕ್ಕಂಥ ಒಂದು ಪಿಂಚಣಿ. ನಾನು 20,000 ಕೊಡು, 50,000 ಕೊಡು ನಾವು ಕೇಳ್ತಾ ಇಲ್ಲ. ಒಂದು ಗಂಡ ಒಂದು ಹೆಂಡತಿಗೆ 2 ಹೊತ್ತು ಊಟ, ಒಂದು 2,000-3,000 ರೂಪಾಯಿ ಮನೆ ಬಾಡಿಗೆ ಹಿಡ್ಕೊಂಡು ಸತ್ತ ಮೇಲೆ ಅವನು ಏನು ದೇಹ ಕಟ್ಟಿಗೆ ಖರೀದಿ ಮಾಡ್ತಾನೋ, ಪುಣ್ಯ ಕೊಡ್ತಾನೋ, ಅವನ ರೊಕ್ಕದಿಂದ ಅಷ್ಟೇ, ಬೇರೆ ಏನಿಲ್ಲ. ಇದಕ್ಕೆ ನಾವು ಹೊಡೆದಾಡಲಿಕ್ಕೆ ಬೇರೆ ಎಲ್ಲದಕ್ಕೂ ಹೊಡೆದಾಡ್ತಾ ಇಲ್ಲ. ಯಾವ
ವಿಧಿಗಳು ನಮ್ಮ ನಡುವೆ ಬರ್ಲಿಕ್ಕತ್ತಾವ. ಯಾಕೆ ಆಗ್ತಾಯಿಲ್ಲ? ಕೃಷ್ಣನವ್ರು ಹೇಳಿದರು, ಬೆಮೆಲ್ ತಲೆವಾರ್, ಆಲ್ ತಲೆವಾರ್ಸ್ ವೇರ್ ಯೂನಿಯನ್ ಲೀಡರ್ಸ್. ಒಂದು ಯೂನಿಯನ್ ಡೈರೆಕ್ಷನ್ನಲ್ಲಿ ಯಾರು ಹೋಗ್ಯಾರ, ಯಾರು ಉದ್ಧಾರ ಆಗಿಲ್ಲ. ನೀವು ನಿಮ್ಮ ರಸೀದಿ ಅಷ್ಟೇ ನೀವು ಮೆಂಬರ್, ಇಲ್ಲದೆ ಹೋದ್ರೆ ನೀವು ಮೆಂಬರ್ ಅಲ್ಲ. ರಿಟೈರ್ಮೆಂಟ್ ಆದಮೇಲೆ ಮುಗಿದೋಯ್ತು. ಇವತ್ತಿನ ದಿವಸ ನಾವು CIT, AITC, NTEC, ಆಮೇಲೆ BMS ಎಲ್ಲ ಸಂಘಟನೆಗೂ ನಾವು ಹೋಗ್ತೀವಿ. ಅವ್ರ ಸಂಘಟನೆ ಆಫೀಸು ಕೇಳ್ತೀವಿ, ನಮ್ಮ ಜೊತೆಗೆ ಸೇರ್ರಿ. ಪೆನ್ಷನ್ದಾರ ನಿಮ್ಮ ಮೆಂಬರ್ ಅಲ್ಲ, ಪೆನ್ಷನ್ದಾರಿಗೆ ಏನು ಮಾಡೋಣ, ನನಗೆ ಸಹಾಯ ಮಾಡಿ. ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಏನು ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ನಾನು ಏನು ಹೇಳ್ತೀನಿ ಅಂದ್ರೆ, ಈ ಏನೇನು ವಿಚಾರಗಳು ಮಾಡಿರಲ್ಲ, ಯೂನಿಯನ್ ಎಂಬುದು ತಲೆಗೆ ಹೊರಗಾಕ್ಬಿಡಿ. ಈ ಸೋಷಿಯಲ್ ಆರ್ಗನೈಸೇಷನ್ ಜೊತೆಗೆ ಜಾಯ್ನ್ ಆಗಲಿ. ಪೆನ್ಷನ್ ಬರೋದಂತೂ ನಾವು ರಾಪ ಕೊಡ್ತಾನೆ, ನಾವು ಭಿಕ್ಷಾ ಬೇಡ. ನನ್ನ ರೊಕ್ಕದಲ್ಲಿ ಸರ್ಕಾರ ನನಗೆ ಪೆನ್ಷನ್ ಕೊಡಬೇಕು. ಇವತ್ತಿನ ದಿವಸ 2 ಸರಿ ಮೋದಿನ ಭೇಟಿಯಾಗಿ ನಾವು, ಮೋದಿ ನಮಗೆ ತಿರಸ್ಕಾರ ಮಾಡಿಲ್ಲ. ಮೋದಿ ಏನೇನು ಮೈ ಕರುಂಗ. ಮೋದಿ ಹೆಂಗಿದ್ದಾನೆ ತಿಳಿದವ್ರಿಗೆ ಗೊತ್ತದು, ನಾ ಯಾರಿಗೂ ಹೇಳಲ್ಲ. ಮಾಡ್ತಾನೆ, ಅವ್ನು ಮಾಡೋವರೆಗೂ ನಾವು ಸಮಾಧಾನ ಮಾಡಬೇಕು. ಮೋದಿ ಒಬ್ಬರೇ ಹೂ ಅಂತ ನಾವು ಸುಮ್ಮನೆ ಕೂತಿಲ್ಲ. ಪ್ರತಿಯೊಬ್ಬರು ಮಿನಿಸ್ಟರ್ಗಳು ಮನ್ಸುಖ್ ಮಾಂಡವಿಯಾಗ ನಾನೇ 5 ಕಡೆ ಮೀಟ್ ಮಾಡ್ತೀನಿ. ನಮ್ಮ ದೈವ ಮನ್ಸುಖ್ ಮಾಂಡವಿಯಾನಂತ ಒಳ್ಳೆ ಲೇಬರ್ ಮಿನಿಸ್ಟ್ರು ನಮಗೆ ಸಿಕ್ಕ. ಪೆನ್ಷನ್ದಾರ ಕಷ್ಟ ಸುಖ ದುಃಖಗಳು ಅವ್ನು ಗೊತ್ತದ. ಅವನು ಹೇಳಿದ ಸರಿ, ನಾವೆಲ್ಲ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದ್ಮೇಲೆ, देखो सर मैं भी गुजरात का हूँ, ನಾನು ಗುಜರಾತ್ನಲ್ಲಿ ಇದ್ದೀನಿ. ನಮ್ಮ ಮನೆಗೆ ಹೆಣ್ಮಗಳು ಬಂದ್ರಂದ್ರೆ ಅವಳಿಗೆ ಒಂದು ಸೀರೆ ಕೊಡಿಸಿ ಗೌರವ ಮಾಡೋಕ್ಕೆ ಪೆನ್ಷನ್ದಾರ ಇಲ್ಲಾಂದ್ರೆ ಎಷ್ಟು ಕಷ್ಟ ಆಗ್ತದೆ ನನಗೆ ಗೊತ್ತಲ್ಲ ಹೇಳಿದ್ರು. ಅವಾಗ ಹೇಳಿದೆ, ಮನ್ಸುಖ್ ಭಾಯ್ನೇ ಅಂತೀವಿ ನಾವು. ದೇಖೋ ಮನ್ಸುಖ್ ಭಾಯ್, ನಿಮ್ಗಂದ್ರೆ ಅಪಾರ ಗೌರವ. ಹಿಂದಕ್ಕೆ ಎಷ್ಟು ಮಂದಿ ಲೇಬರ್ ಮಿನಿಸ್ಟ್ರು ಬಂದರೂ ಹೋಸಲು ನಾಮ ಹೇಳೋದು, ದೇತು ಲೇತು ಬತಾತು, ಯಾರೂ ನಮ್ಮ ಕೆಲಸ ಮಾಡಿಲ್ಲ. ಆದರೂ ಕೂಡ ಹೋದ ತಿಂಗಳು ಯಾವುದು ಇದ್ಯಾವ ತಿಂಗಳಿದು ಜೂನ್ 20ನೇ ತಾರೀಕು ನಮ್ಮ ಮೀಟಿಂಗ್ ಆಯಿತು ಮನ್ಸುಖ್ ಮಾಂಡವಿಯಾ ಅವ್ರ ಜೊತೆಗೆ. ಬಂದ ತಕ್ಷಣ ಏನಂದ, दे दूं क्या 3000? बैठो साहब ಸರ್, ಏನೂ ಕೊಡಲಾರ್ದೆ 3000 ಎಲ್ಲರಿಗೂ ಕೊಡೋದು. ಇವತ್ತಿನ ದಿವಸ ಸರ್ಕಾರ ಕೊಡ್ತಲ್ಲ ರೆಸ್ಪೆಕ್ಟಿವ್ ಸ್ಟೇಟ್ಗಳು, ಅಲ್ಲಿ ನಾವು ಒಂದು ಪೈಸಾ ಕೊಟ್ಟಿಲ್ಲ. ನಾವಿಲ್ಲಿ ನಿಮ್ಗೆ 450, 540, ಈಗ 1250 ರೂಪಾಯಿ ಕೊಡಕತ್ತೀವಿ. ನಿಮಗೆ ಸಮಂಜಸ ಅನ್ನಿಸ್ತದೇನದು? ನಿಮಗೆ ಸಮಂಜಸ ಅನಿಸ್ತದೆ ಕೇಳ್ಬಿಡ್ರಿ. ಏನು ನನಗೆ ಅನಿಸಿಲ್ಲ, ನನಗೆ ಗೊತ್ತಲ್ಲ. ನಮ್ಮ ಗಂಡ ಹೆಂಡತಿ 2 ಹೊತ್ತು ಊಟ, ಒಂದು ಚಿಕ್ಕ ಮನೆ ಮಾಡಲಿಕ್ಕೆ ನೀವು ಎಷ್ಟು ಕೊಡೋಕಂತ ನಿಮಗೆ ನಮಗಿಂತ ಜಾಸ್ತಿ ಗೊತ್ತಲ್ಲ. ಅವಾಗ 3000 ವಾಪಸ್ ಇಟ್ಕೊಂಡ್ರು. ಇಲ್ಲ, ನಾನು
ನಮ್ಮ ನಿರ್ಮಲಾ ಸೀತಾರಾಮನ್ ಅವ್ರ ಜೊತೆಗೆ ಮಾತಾಡಿ ನಿಮ್ದು ಏನಾದರೂ ಮಾಡ್ತೀವಿ. ಯಾವಾಗ ನಮ್ಮ ಜನರು ಸತ್ತು ಹೋಗ್ಲತ್ತಾರ, ಇವತ್ತಿನ ದಿವಸ 20,000 ವಿಧವೆಯರಿದ್ದಾರೆ ಪೆನ್ಷನ್ ತೊಗೊಂಬೋರು. ಎಷ್ಟು ಸಾರಿ 20 ಲಕ್ಷ 20 ಲಕ್ಷ ವಿಧವೆ ಸರ್. 20 ಲಕ್ಷ ನನ್ನ ಪೆನ್ಷನ್ದಾರ ಮೇಲೆ ಹೋಗ್ಬಿಟ್ಟಾರ. ಪೆನ್ಷನ್ ಸಿಗ್ತದ ಮೇಲೆ ಹೋಗ್ಬಿಟ್ಟಾರ. ನಾನು ಹೇಳಿದೆ ಸರ್ ನನ್ನ ಮೇಲೆ ಕಳಿಸಿ ನಾನು ಕೊಡ್ತಿರೋ ಈಗ ಕೊಡ್ತಿರೋ ಯಾಕಂತ ನನ್ನ ಜೀವನದಲ್ಲಿ ಒಂದು ಗುರಿ ಅದ. ನಾನು ಪೆನ್ಷನ್ದಾರನ ಕೊಡಿಸಿ ನಾನು ಮೇಲೆ ಹೋಗವ, ಅದಕ್ಕೆ ಸಹಾಯ ಮಾಡ್ತೀನಿ ಅಂತ ಕೈ ಮೇಲೆ ಕೈ ಹಾಕಿಸ್ಕೊಂಡು ಸುಮ್ಮನೆ ಅದ. ಯಾಕಂದ್ರೆ ಸುಮ್ಮನೆ ಹೇಳಿದಲ್ಲ, ದಿನ ರಾತ್ರಿ ನಾನು ವಿಚಾರ ಮಾಡೋದು ಬರೀ ಪೆನ್ಷನ್ದಾರಿಗೋಸ್ಕರ. ಯಾರೇನಿಲ್ಲ, ನಾನು ಇವತ್ತಿನ ದಿವಸ ನಾನು ಸ್ನಾನ ಮಾಡಿ ದೇವ್ರ ಮುಂದೆ ನಮಸ್ಕಾರ ಮಾಡೋದು ಕೇಳೋದು ಎರಡೇ, ನನ್ನ ಪೆನ್ಷನ್ದಾರಿಗೆ ಪೆನ್ಷನ್ ಕೊಡಿಸು. ಎರಡನೇದು ಪೆನ್ಷನ್ದಾರ ಸಲುವಾಗಿ ನಾ ಏನು ಹೋರಾಟ ಮಾಡ್ಲಿಕತ್ತೀನಿ, ಅದಕ್ಕೆ ನಾನು ಒಳ್ಳೆಯ ಆರೋಗ್ಯ, ಒಳ್ಳೆಯ ಶಕ್ತಿಗಳು ಇಷ್ಟೇ. ಈಗೆಲ್ಲ 4-5 ತಾರೀಕು 25 ಜನ MPs, ಅದರಲ್ಲಿ 17 ಜನ MPs ಮಹಾರಾಷ್ಟ್ರದವರು. 10 ಜನ ಗುಂಪಲ್ಲಿ ಬಂದರು ಸರ್. 10 ಜನ ಆಪೋಸಿಷನ್ ಒಂದೇ ಅಲ್ಲ, NDA BJP ಅವರು ಕೂಡ ಅದರಲ್ಲಿ ಬಂದರು. ಉತ್ತರ ಪ್ರದೇಶ್ ಬಂದರು, ಗುಜರಾತ್ ಬಂದರು, ನಮ್ಮ ಕರ್ನಾಟಕದವ್ರು ಪ್ರತಿಯೊಬ್ಬರಿಗೆ ನಾವು ಲೆಟರ್ ಕೊಡ್ತೀವಿ. ಒಂದೆರಡು ಮಾತು ಹೇಳಿಕ್ಕಾಗಲ್ವಾ? ಮಹಾರಾಷ್ಟ್ರದವ್ರು ಎದಕ್ಕೆ ಬಂದರು? ನಾನು ಅನಲೈಸ್ ಮಾಡಿದೆ ಅದಕ್ಕೆ. ಮಹಾರಾಷ್ಟ್ರದವರು ಬಂದ ಕಾರಣ ಅವರಿಗೆ ನಮ್ಮ ಓಟಿನ ಚಿಂತೆ ಇದೆ. 34 ಲಕ್ಷ ಜನ ಪೆನ್ಷನರ್ಸ್ ಮಹಾರಾಷ್ಟ್ರದಲ್ಲಿದ್ದಾರೆ. ಹೋದ ಸರಿ BJP ಬಂದ ಕಾರಣ ನಮ್ಮ LAC ಅದೇ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಕೈ ಮೇಲೆ ಕೈ ಹಾಕಿಸ್ಕೊಂಡು ನಮ್ಗೆ ಹೇಳಿ ಸಪೋರ್ಟ್ ಮಾಡಂಗೆ ಈಗ ಓಡಿ ಹೋಗ್ಲಿಕ್ಕೆ ನಾ ಇದ್ದಂಗೆ ಹೇಳ್ತೀನಿ, ಬೇರೆ ಏನಿಲ್ಲ. ಅದಕ್ಕೆ ನಾವೇನು ಡಿಸೈಡ್ ಮಾಡಿವಿ ಅಂದರೆ, ಈಗ ನೆಕ್ಸ್ಟ್ ಬಿಹಾರ್ ಎಲೆಕ್ಷನ್ನು ಲೋಕಸಭಾ ಎಲೆಕ್ಷನ್ನು ಒಂದೇ. ಇವತ್ತಿನ ದಿವಸ ನಿತೀಶ್ ಕುಮಾರ್ ಬಿದ್ದರೆ ಮೋದಿ ಗೌರ್ಮೆಂಟ್ ಕೆಳಗೆ ಬರ್ತದೆ. ಮೋದಿ ಗೌರ್ಮೆಂಟ್ ಸಪೋರ್ಟ್ ಒಂದು, ಬಿಹಾರ್ ಗೌರ್ಮೆಂಟು ಇನ್ನೊಂದು ಆಂಧ್ರ ಗೌರ್ಮೆಂಟ್, ಎರಡರಿಂದ ನೋಡೋದು. ನಾವು ಅವ್ರಿಗೆ ವಾರ್ನಿಂಗು ಕೊಡ್ತೀವಿ. ನಮಗೆ ಒಂದು ತಿಂಗಳ ಒಳಗೆ ನೀವು ಇನ್ನೂ ಅನುಮತಿ ಕೊಡಲಿಲ್ಲ ಅಂದ್ರೆ ನಾವು ಅಗೇನ್ಸ್ಟ್ ಕ್ಯಾಂಪೇನ್ ಮಾಡ್ತೀವಿ ಬಿಹಾರ ಒಳಗೆ. ನಾವೆಲ್ಲರೂ ಹೊರಡ್ತೀವಿ. ಬೇರೆ ನೀವು ಬನ್ನಿ. ಒಂದು ಈ ಮತ್ತೆ ನಾವೇನು ಮಾಡಬೇಕು, ನಾವೇನು ಡಿಸೈಡ್ ಮಾಡಿವಂದ್ರೆ ನಿಮಗೊಂದು ಡೇಟ್ಗಳು ಕೊಡ್ತೀವಿ. ಒಂದು ತಿಂಗಳ ದಿವಸ ನಮ್ಮ ಎಲ್ಲ ಡಿಸ್ಟಿಕ್ಗಳಲ್ಲಿ ಒಂದು ಕಡೆ ಸೇರಿ DC ಮೆಮೊರಂಡಮ್ ಕೊಟ್ಟು ಪ್ರೊಟೆಸ್ಟ್ ಡೆಮಾನ್ಸ್ಟ್ರೇಷನ್ ಮಾಡುವ ಫಸ್ಟ್ ಸ್ಟೇಜ್ ಮಾಡಿದ ಮೇಲೆ ನಿಮ್ಮ ಊರಲ್ಲಿ ಎಷ್ಟು ಜನ MPs ಇದ್ದಾರೆ. ಬೆಂಗಳೂರು ಬಂದ ಭಾಳ, ಬಾಗಲಕೋಟೆ ಒಳಗೆ ಇವ್ರು ಬಂದಾರ, MP ಒಬ್ಬನೇ ಇದ್ದಾನೆ. MPಗಳ ಮುಂದೆ ಕೈ ಕಟ್ಕೊಂಡು
ಈತ ಹಂಗಿಲ್ಲ. ನಾನು ವಿಡಿಯೋ ಕಳಿಸಿ ನೋಡ್ರಿ, ಕೈ ಮುಗಿ ಮಾಡಿ ಅವನ್ನ ನಾವು ಆರಿಸಿ ಕಳಿಸಿ. ನಾನು ಒಬ್ಬ MBA ಹೋಗಿದ್ದೆ ಡೆಲ್ಲಿನಲ್ಲಿ. ಅವ್ರ ಹೆಸರು ತೊಗೊಳಲ್ಲ ನಾನು. ಮಿಸ್ಟರ್ MP ಅವರ, ನೀವು ಒಳ್ಳೆಯವರು, ನೀವು 4 ಜನರ ಕೆಲಸ ಮಾಡಿಕೊಡ್ತೀರಿ, ನಮಗೂ ಒಂದು ಮಾಡಿಕೊಡ್ರಿ. ನನ್ನ ಜೊತೆ 8-10 ಜನ ಇದ್ದರು ಎಲ್ಲಿ ಹೋದಾಗ. ಏನು ರೀ, ಏನು ನಿಮ್ಮ ಕೆಲಸ ಅಂತ. ಇದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲ. ನಾವು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲ. ನೀ ಎಲ್ಲಿಂದ ಆರಿಸಿ ಬಂದೀಯ ಅಲ್ಲಿಂದ ನಮ್ಮ ಪೆನ್ಷನ್ದಾರರು ಓಟ್ ಮಾಡ್ಯಾರ. ಹೆಸರು ಹೇಳ್ತೀನಿ, ಸೋಮಣ್ಣ ಅವರ. ನಿಮ್ಮ ಹೆಸರು ಭಾಳ ಕೇಳೀನಿ. ನಿನ್ನ ಹೆಸರು ಏನಪ್ಪ? ನನ್ನ ಹೆಸರು ನರಗುಂಡ. ಭಾಳ ಮಾತಾಡ್ತೀವಿ ಬಿಡು. ನಾ ಮಾತಾಡ್ತಾ ಇಲ್ಲ, ನಮ್ಮ ಪೆನ್ಷನ್ದಾರರು ನನಗೆ ಮಾತಾಡ್ಸ್ಲಿಕ್ಕತ್ತಾರಂತೆ. ನಾನು ನರಗುಂದ ಬಂಡಾಯದಿಂದ ಬಂದವನು. ಒಂದು ಸರಿ ನಾವು ಒಂದು ಕೆಲಸ ಹೇಳಿದ್ರೆ ಮುಗಿಯತನ ಕೊಡೋದು. ಏನು ಮಾಡ್ಬೇಕು ಹೇಳು? ನಿನಗೆ ಅದರ ಬಗ್ಗೆ ಗೊತ್ತೇ ಇಲ್ಲ. ಪೆನ್ಷನ್ದಾರ ಇಲ್ಲ, ಕಾಂಗ್ರೆಸ್ನವ್ರು ಹಂಗೆ ಮಾಡಿದ್ರು. ನೀ ಏನು ಮಾಡಿ ಹೇಳು? ನಿನಗೆ EPS 95 ಪೆನ್ಷನ್ ಬಗ್ಗೆ ಗೊತ್ತಿದೆಯಾ? ಗೊತ್ತೇ ಇಲ್ಲ. ಎಲ್ಲ ನಾವು ಲೇಟ್ ಆಗ್ತದೆ, ನಾನು ಲೋಕಸಭಾಕ್ಕೆ ಹೋಗಿ ಏನು ಮಾತಾಡ್ತೀನಿ? ನಮ್ಮ ಪುಸ್ತಕ ತೊಗೊಂಡು ಹೋಗಪ್ಪ ಸೋಮಣ್ಣ. ಹೇಳಿ, ನೀವು ಮಾತಾಡಬಾರ್ದು, ನಾವು ಹಿಂಗೆ ಮಾತಾಡೋರು. ನಾ ಯಾಕೆ ಹೇಳ್ಬೇಕು ಅಂದ್ರೆ ನೀವು ಹಿಂಗೆ ಮಾತಾಡ್ರಿ. ಈಗ ಮಾತು ನನ್ನ ಜೊತೆಗೆ ಯಾರು ಬಂದು ತೇಜಸ್ವಿ ಸೂರ್ಯಗೂ ಹೇಳೀನಿ. ಏನು ಸೂರ್ಯ ಹೆಸರು ದೊಡ್ಡದಿದ್ದು ಬೇರೆ ಬೇರೆ ದೇಶಗಳು ಹೋಗಿ ಮಾತಾಡಿ ಬರ್ತೀಯ, ನಮ್ಮ ಕಷ್ಟ ದುಃಖ ಕೇಳಬಲ್ಲ. ಎಲ್ಲ ನಾನು ಸರಿ ಜೀರೋ ಅವ್ರನ್ನ ಮಾತಾಡ್ತೀನಿ, ನಾನು ರಿಕಾರ್ಡ್ ಮಾಡ್ತೀನಿ ಮಾತಾಡೋದು. ಹಿಂಗೆ ಧೈರ್ಯ ಇಟ್ಟು ಮಾತಾಡ್ರಿ ಅಂದ್ರೆ ಮಾಡ್ರಿ. ಹೊರಗೆ ಹಾಕ್ತೀವಿ. ನಾನು ನೆಕ್ಸ್ಟು ಬೆಂಗಳೂರು ಲೋಕಲಲ್ಲಿ ಯಾವ MP ಗಳ ಹೋಗ್ತೀನಿ, ಅವ್ರ ನಾನು ನಂಬರ್ ಹಾಕ್ತೀನಿ. ಎಲ್ಲರೂ ಸೇರಿ ಶೋಭಾ ಕರಂದಾಳನ್ನ ಹೇಳಿದ್ರು. ಆ ಅಮ್ಮ ಏನೇನೂ ಗೊತ್ತಿಲ್ಲ. ಮೊದಲೇ ಸಾರಿ ಆಯಕ್ಕಾಗಿ ಬಂದಾಗ ಹೋಗಿದ್ವಿ ಅವ್ರ ಆಫೀಸ್ಗೆ. ಯಾರ್ಯಾರು ಬಂದರೂ ಗೊತ್ತಿಲ್ಲ. ಫೈನಲ್ ಫೈನಲ್ ಏನೂ ಗೊತ್ತಿಲ್ಲಕ್ಕೆ ಹಾಗೆ ಹೇಳಿದ್ವಿ. ಎಲ್ಲ ತಿಳಿಸಮ್ಮ ಆಯಿತು ಅಮ್ಮ. ಇವತ್ತು ದಿವಸ ಮ್ಯಾಲೆ ಬಿಟ್ಟದಕ್ಕೆ ಏನಂತಾಳೆ, 98% ಕೇಸ್ಗಳನ್ನು ಸೆಟಲ್ ಮಾಡ್ಯಾಳ. ಬದಲಿಲ್ಲ ಪೇಪರೊಳಗೆ ಹೆಂಗೆ ಮಾಡ್ಯಾಳ? 98% ರಿಜೆಕ್ಟ್ ಮಾಡ್ಸ್ಯಾವ. ಏನಲ್ಲ, ಬರೀ ಭಾರತಾದ್ಯಂತ 15 ಲಕ್ಷ ಅಪ್ಲಿಕೇಶನ್ಸ್ ಸಬ್ಮಿಟ್ ಆದ್ರೆ ಅದರೊಳಗೆ 34,000, ಬರೀ 34,500 ಮಂದಿಗೆ ಪೆನ್ಷನ್ ಬಂದರು. ಎಷ್ಟೊಳಗೆ 15 ಲಕ್ಷದೊಳಗೆ ಪರ್ಸೆಂಟೇಜ್ ಹಾಕಿದೆ. ಬರೀ 3.68% ಪೆನ್ಷನ್ ಆಗ್ಯಾವ. 98% ಮಾಡ್ಯಾವ. ಇಲ್ಲ ಅನ್ಪಡ. ಈಚ್ ಆ್ಯಂಡ್ ಎವ್ರಿ ಕ್ಯಾಲ್ಕುಲೇಷನ್ ನಮ್ಮ ಹತ್ರ ಇದೆ ಸರ್. ಮನ್ಸುಖ್ ಮಾಂಡವ್ಯ, ಆಮೇಲೆ TV ಸೋಮನಾಥನ್, ಪ್ರಿನ್ಸಿಪಲ್ ಫೈನಾನ್ಸ್ ಸೆಕ್ರೆಟರಿ. ನೆಕ್ಸ್ಟು ಮೋದಿ. ನಾವು ಪ್ರೆಸೆಂಟೇಷನ್ ಮಾಡೋದು ನೋಡಿ ಟಾರ್ಗೆಟ್. ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಹೆಂಗೆ ಬಂದು ಸರ್? ನಾವು ಕಲಿತವ್ರು, ನಮ್ಮ ಜನರು ಕಲೀಲಾರವರು.
ಅವರಿಗೆ ಸಹಾಯ ಮಾಡಲಿಕ್ಕೆ ಮುಂದಾಗಿ ನಿಂತೀವಿ ನಾವು. ನಮ್ಮ ಜನಗೆ ಚಾರ್ಟೆಡ್ ಅಕೌಂಟೆಂಟ್ಸ್ ಇದ್ದಾರೆ, ಕಾಸ್ಟ್ ಅಕೌಂಟೆಂಟ್, MA ಯಾರಿಲ್ಲ ನಮ್ಮ ಕಡೆ ಮ್ಯಾನೇಜ್ಮೆಂಟ್ ಟ್ರೈನೀಸ್, ಅವ್ರನ್ನೆಲ್ಲ ಟಾಪ್ ಲೆವೆಲ್ ಇಟ್ಕೊಂಡು ರೂಪರೇಷೆಗಳನ್ನು ಮಾಡ್ತೀವಿ ನಾವು. ಸುಮ್ಮನೆ ಹಾಗೆ ಆರ್ಗನೈಸೇಷನ್ ಮಾಡ್ತೀವಿ ನಾವು ನಡೆಸ್ತಾ ಇಲ್ಲ, ಪ್ರತಿಯೊಂದು ರೂಪರೇಷೆಗಳನ್ನು ಮಾಡ್ತಾಯಿದ್ದೀವಿ. ಈ ಎಲ್ಲ ಡಿಸ್ಟಿಕ್ಗಳು ಆದಮೇಲೆ ಒಂದು ದಿವಸ ನಾವು ಬೆಂಗಳೂರಲ್ಲಿ ಒಂದು ದೊಡ್ಡ ಧರಣಿ ಮಾಡೋಣ. ಎಲ್ಲರೂ ತಯಾರಿದ್ದೀರಾ? ಅದು ನಮ್ಮ ಯಾವುದಾದ್ರು ಫ್ರೀಡಮ್ ಪಾರ್ಕಲ್ಲಿ 20 ಡಿಸ್ಟಿಕ್ಕಲ್ಲಿ ಮೀಟಿಂಗ್ ಆದಮೇಲೆ ಕೊನೆಯದಾಗಿ ಒಂದು ರನ್ನ ಇಲ್ಲಿ ಮಾಡಿ ಇದರಂಗೆ ಆಲ್ ಇಂಡಿಯಾ ಲೆವೆಲ್ ಎಲ್ಲ ಮಾಡಿ 6th and 7th ಡಿಸೆಂಬರ್ ಅಮರಣ ಉಪವಾಸ ಸತ್ಯಾಗ್ರಹ ದೆಹಲಿಯಲ್ಲಿ ಕಮಾಂಡರ್ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ. ಅಲ್ಲಿವರೆಗೂ ಮಾಡಲಿಲ್ಲ ಅಂದ್ರೆ ಇದೆಲ್ಲ ನೋಟಿಸ್ಗಳು ತಯಾರು ಮಾಡಲಿಕ್ಕೆ ಬಸವರಾಜ ಬೊಮ್ಮಾಯಿ ಕೆಲಸ ಮಾಡಲಿದ್ದಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಹುಬ್ಬಳ್ಳಿಯಲ್ಲಿ ದೊಡ್ಡ ಸಮಾವೇಶ ಮಾಡ್ತೀವಿ ಬರ್ರಿ ಅಂದರೆ ಇಲ್ಲಿ ಸಮಾವೇಶಕ್ಕೆ ಬರಲಿಲ್ಲ ಪ್ರಹ್ಲಾದ್ ಜೋಶಿ, ಬಸವರಾಜ ಬೊಮ್ಮಾಯಿ. ಹುಬ್ಬಳ್ಳಿ ಒಳಗೆ 34,000 ಊಟವ ನಾವೆಲ್ಲ ತೆಗೆದಿಟ್ಟು 34,000 ಫ್ಯಾಮಿಲೀಸ್, 34,000 ಫ್ಯಾಮಿಲಿ, 68 NIT, ಕನಿಷ್ಠ 6 ಲಕ್ಷ ಪೆನ್ಷನ್ದಾರಿಗೆ ನಾವು ಇನ್ಶೂರೆನ್ಸ್ ಮಾಡೋದು. ಈ ಸರಿ ನಿಮ್ಗೆಲ್ಲರಿಗೂ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀವಿ ನಾವು ಮಾತಾಡಲಿಕ್ಕೆ. ಸ್ವಾಮಿ ನಮ್ಮಲ್ಲಿ ಇಷ್ಟು ಓಟದ, ನೀನು ನಮ್ಮ ಪರವಾಗಿ ಲೋಕಸಭಾದಾಗ ಮಾತಾಡ್ತೀವೋ ಇಲ್ಲವೋ ಕೇಳಿ, ಕೈ ಮುಕ್ಕೊಂಡು ನಿಂದಿರಬಾರ್ದು. ನಮ್ಮಿಂದ ಆರಿಸಿ ಬಂದೀಯ, ನಮ್ಮ ಕಷ್ಟಗಳಂತೂ ನೀ ತಗೊಂಡು ಹೇಳು. ಆಗ್ತದ ಇಲ್ಲ ಹೇಳ, ಬೇಕಾರೆ ಒಂದೆರಡು ನನ್ನ ಜೊತೆಗೆ ಬರ್ರಿ, ನಾ ಹೆಂಗೆ ಮಾತಾಡ್ತೀವಿ ನೋಡಿ, ಬೇರೆ ಜೊತೆ ಮಾತಾಡಿ. ನನಗೆ ಡೆಫಿನೆಟ್ ಅಲ್ಲ, ನಮ್ಮ ಗುಂಡಪ್ಪ ಅವ್ರು ಬಾಗಲಕೋಟೆ ಮಾತಾಡ್ತಾರೆ, ಬಿಜಾಪುರ, ಬಾಗಲಕೋಟೆ, ಬಳ್ಳಾರಿ, ಹೊಸಪೇಟೆ ಎಲ್ಲರೂ ಮಾತಾಡ್ತಾರೆ. ಈಗ ನಾವು ಏನಾಗಿದೆ, ಈ ಬೆಂಗಳೂರು, ಮೈಸೂರು, ತುಮಕೂರು, ಶಿವಮೊಗ್ಗ ನಮ್ಮಲ್ಲಿ ಅಷ್ಟು ರ್ಯಾಶ್ನೆಸ್ ಬರೋದು. ನಮ್ಮ ಕಡೆ ಭಯಂಕರ ಮಂದಿ ಅಲ್ಲ, ಹೆಂಗೆ ಹೋಗಂತಾರ. ಆದರೆ ಈ ಪರಿಸ್ಥಿತಿ ನಮಗೆ ಬಂದು ನಾವು ಮಾತಾಡಲಿಕ್ಕೆ ಮಾತಾಡೋಣ, ನಮ್ಮ ಸಂಘಟನೆಯನ್ನು ಬಡಾಸೋಣ. ಕುಲಕರ್ಣಿಯವ್ರು ಹೇಳಿದರು, ಅಲ್ರಿ ಇಷ್ಟು ಫ್ಯಾಕ್ಟ್ರಿ ಒಂದೊಂದು ಫ್ಯಾಕ್ಟ್ರಿಯಿಂದ 10 ಮಂದಿ ಅಂದರೆ 17 ಗುಡಿ ಕಾಂಪೌಂಡ ತುಂಬಿ ಹೋಗ್ತದೆ. ಈ ಮೀಟಿಂಗ್ಗಳನ್ನು ಪ್ರತಿ ತಿಂಗಳು ಮಾಡೋಣ. ಮಾಡಿದಾಗ ನೀವು ನಿಮ್ಮ MP ಜೊತೆಗೆ ಏನು ಮಾಡಿರಿ, ಮುಂದಿನ ತಿಂಗಳಲ್ಲಿ ಅದ್ರ ಬಗ್ಗೆ ಚರ್ಚೆ, ಅದ್ರ ಮಧ್ಯೆ ಏನೇನು ಬರುತ್ತೆ ನಾನು ನಿಮಗೆಲ್ಲ ತಿಳಿಸಿ ಹೇಳ್ತೀನಿ. ವಯಸ್ಸು ನಮಗಿನ್ನೂ ಆಗಿಲ್ಲ, ನನಗೂ ಆಗಿಲ್ಲ, ನಿಮಗಂತೂ ಹಾಗೇ ಇಲ್ಲ. ನಾನು ಹೋದ ಸರಿ ಇಲ್ಲಿ ಬಂದು ನಿಂತಾಗ ನಾ ಮಾತಾಡ್ತಿ ಯಾರಿಗೂ ತಿಳಿಯಲೇ ಇಲ್ಲ. ಇವತ್ತಿನ ದಿವಸ ಇಷ್ಟು ಮಾತಾಡಲಿಕ್ಕೆ ಆ ಶಕ್ತಿ ಕೊಟ್ಟಿದ್ದು ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ. ಆಮೇಲೆ ನಿಮ್ಮಲ್ಲಿ ಎಲ್ಲರಿಗೂ ಕಳಕಳಿಯ ವಿನಂತಿ ಮಾಡ್ಕೊತೀನಿ, ನನಗೆ ತಿರುಗಾಡಲಿಕ್ಕೆ ನಿಮ್ಮ ಪರವಾಗಿ ಆ ಮಿನಿಸ್ಟ್ರಿ ಎದುರುಗಡೆ ಆ ದಿಲ್ಲಿಗೆ ಹೋಗಿ ಬರೋಕ್ಕೆ ಆಶೀರ್ವಾದ ಮಾಡಿ, ಹಗಲು ರಾತ್ರಿ ಕೆಲಸ ಮಾಡಿಸಿ ನಿಮಗೆ ಪೆನ್ಷನ್ ಕೊಡ್ಸೇ ತೀರ್ತೀನಿ. ಹೈಯರ್ ಪೆನ್ಷನ್
ಹೈಯರ್ ಪೆನ್ಷನ್ಗೋಸ್ಕರ ಈಗ NAC ಏನು ಮಾಡ್ತಾನೆ ಇಲ್ಲ. ಕೆಲವು ಜನ ಕಮೆಂಟ್, ನಾವು ಲೀಗಲಿ ಮಾಡ್ತಾಯಿಲ್ಲ. ಯಾಕೆ ಮಾಡ್ತಾಯಿಲ್ಲ? ನಾನು ಇವತ್ತಿನ ದಿವಸ ಕೋರ್ಟ್ಗೆ ಹೋಗ್ತೀನಿ, ಎಲ್ಲರೂ 5,000 ಕೊಡ್ರಿ ಅಂದ್ರೆ ಎಷ್ಟು ಮಂದಿ ಕೊಡಲಿಕ್ಕಾರೆ? ಕೈ ಅಂತ ನಮಗೆ ರೊಕ್ಕಿಲ್ಲ, ನನಗೆ ರೊಕ್ಕ. ಅದಕ್ಕೆ ನಾವು ಕೋರ್ಟ್ ಮುಖಾಂತರ ಫೈಟ್ ಮಾಡ್ತಾ ಇಲ್ಲ. ಕೋರ್ಟ್ ಮುಖಾಂತರ ಮಾಡೋರು ಇದ್ದಾರೆ, ಯಾರು ಹೋಗ್ಬೋದು, ಅವ್ರಿಗೇನು ಅಭ್ಯಂತರ ಇಲ್ಲ. ಈಗ ಮುಂದಿನ ದಿವಸ ಏನು 14 ಲಕ್ಷ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು, ವಾಪಸ್ ಅದು ಮಾಡಲಿಕ್ಕೆ ಬರೋದು ಮಾಡಿದವ್ರು ಯಾರು? ನಾವೇ. ಅಲ್ಲಿ ಸೆಂಟ್ರಲ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಮುಂದ್ಗಡೆ ಹೋಗಿ, ಏನು ಸರ್ ಇದು, ರಾತ್ರಿ ನಮ್ಮ ಜನರಲ್ ಪೆನ್ಷನ್ ರಿಜೆಕ್ಟ್ ಮಾಡಿದ್ದೀರಾ, ತಪ್ಪದು. ಆವಾಗ ತಿರ್ಗಾ ಅವ್ರಿಗೆ ಅಪೀಲ್ ಮಾಡಿ ಎಲ್ರಿಗೂ ಇನ್ಕ್ವೈರಿ ಮಾಡೋದು. ಒಂದು ಇಷ್ಟೊಂದು ದುಡ್ಡು EPFOದಲ್ಲಿ ಇದೆ ಅಂತ ನಿರ್ಮಲಾ ಸೀತಾರಾಮನ್ ಕಣ್ಣು ತೆಗೆದು ಯಾರು? ನಾವೇ. ಇವತ್ತಿನ ದಿವಸ ನಿರ್ಮಲಾ ಸೀತಾರಾಮನ್ ಎಲ್ಲ EPFO ಆಡಿಟಿಂಗ್ ಮಾಡಕತ್ತಾರ. ಇಷ್ಟು ದಿವಸ ಯಾರೂ ಮಾಡೇ ಇಲ್ಲ. ನಾವು ಹೇಳಿದ್ವಿ ಇಷ್ಟು ಲಕ್ಷ ಕೋಟಿ ಅನ್ಕ್ಲೇಮ್ಡ್ ಅಮೌಂಟ್ ಅದ. ಅದು ಸರ್ 1,250 ರೂಪಾಯಿ ತಿಂಗಳ 7 ಕೋಟಿ ಜನ ತುಂಬ್ತಾರೆ. ಮನೆಗೆ ಹೋಗಿ ಲೆಕ್ಕ ಮಾಡಿ ನೋಡಿರಿ. ತೆಲಂಗಾಣ, ಆಂಧ್ರ ಪ್ರದೇಶ ಬಜೆಟ್ ಇಷ್ಟು ರೊಕ್ಕ ಬಂದರೂ ನಮ್ಮಲ್ಲಿ ರೊಕ್ಕ ಇಲ್ಲ ಅಂತಾರೆ. ಬರೀ 60,000 ಕೋಟಿ ತಿಂಗಳಿಗೆ ಬಡ್ಡಿ ಬರ್ತದೆ. ನಮ್ಗೆ 14,000 ಪೆನ್ಷನ್ ಕೊಡ್ತಾರೆ. ಸರ್ಕಾರಕ್ಕೆ ಹೇಳಿದ್ವಿ, ನಿಮ್ಗೆ ನಾವು ಡಿಮ್ಯಾಂಡ್ ಮಾಡಲಿಕ್ಕೂ ಮುಂದೆ ಬಂದಿಲ್ಲ, ನೀವು ಹೆಂಗೆ ಇದನ್ನು ಮಾಡ್ಬೋದು? ಚಾರ್ಟ್ ಹಾಕಿದ್ದೀವಿ. 1,000 ಕೊಟ್ಟರೆ ಇಷ್ಟು ಹೋಗ್ತದೆ, 2,000 ಕೊಟ್ಟರೆ ಇಷ್ಟು ಹೋಗ್ತದೆ, 3,000 ಕೊಟ್ಟರೆ ಇಷ್ಟು ಹೋಗ್ತದೆ. ನಿಮ್ಮ ಕೈಯಿಂದ 1 ಪೈಸಾ ಹೋಗಲ್ಲ. ಪರೇಶಾನ್ ಅವರು. ನಾವು ಎದರಿಂದ ತೊಗೊಂಡಿವಿ? EPFOದವ್ರು ಏನು ಮಾಡ್ತಾರೆ, ಪ್ರತಿ ವರ್ಷ ಅವ್ರ ಬ್ಯಾಲೆನ್ಸ್ ಶೀಟ್ ಕ್ರಿಯೇಟ್ ಮಾಡ್ತಾರೆ. ಅದರೊಂದೊಳಗೆ ತೊಗೊಂಡು ನಾವೇನು ಕ್ರಿಯೇಟ್ ಮಾಡಿದ್ವಿ. ನಾವು ರೈಟ್ ಡೈರೆಕ್ಷನ್ ಎಲ್ಲರೂ ಹೊಂತೀವಿ. ನಿಮ್ಮ ಮೇಲೆ ನನ್ನ ಭರವಸೆ ಇದೆ, ನಿಮ್ಮೆಲ್ಲರ ಮೇಲೆ ನಮ್ಮ ಭರವಸೆಯನ್ನು ಇಟ್ಟು ನಾವು ಮುಂದೆ ಹೋಗೋಣ. ಇವತ್ತಿನ ದಿವಸ ಆ ಸತ್ಯನಾರಾಯಣ ನಮಗೆ ಏನು ಹೊಸ ಕೊಟ್ಟನ, ಅದು ಒಳ್ಳೆಯ ಸೂಚನೆ. ಆದಷ್ಟು ಬೇಗನೆ ನಮ್ಮ ಪೆನ್ಷನ್ ನನಗೇನು 3,030 ಬಿಡುವುದಾಗಿತ್ತು. ಏನೋ ಸ್ವಲ್ಪ ಜಾಸ್ತಿ ಕೇಳೋಣ, ಕಾಂಪ್ರಮೈಸ್ ಮಾಡ್ಕೊಳ್ಳೋಣ, ಇಲ್ಲ ಅನ್ನೋಲ್ಲ. ಯಾಕಂದರೆ ಕೌಶಿಯಾರಿ ರಿಪೋರ್ಟೇ 2014 3,000 ಪ್ರಪೋಸಲ್ ಮಾಡಿದ್ದಾವೆ. 11 ವರ್ಷ ಹಿಂಗೆ ಬಿಟ್ಟು ಅದಕ್ಕೆ ಯಾಕೆ ಮಾಡೋಕ್ಕಂತ ಎಲ್ಲ ಪ್ರಯತ್ನ ನಡೆದಾವ. ಇನ್ನೂ ನಮ್ಮ ಸೆಂಟ್ರಲ್ ಟೀಮ್ ಡೆಲ್ಲಿ ಒಳಗೆ ಕೂತು ಯಾರೂ ಬಂದಿಲ್ಲ. ಮೊನ್ನೆನೇ ದಿವಸ ವಾಪಸ್ ಬರ್ಬೇಕಾದ್ರೆ ನಮ್ಮ ಸೆಂಟ್ರಲ್ ಟೀಮ್ಗೆ ರಿಸರ್ವೇಷನ್ ಸಿಗಲಿಲ್ಲ. ಕೆಟ್ಟ ಅನಿಸ್ತು ನನಗೆ. ಜನರಲ್ ಕಂಪಾರ್ಟ್ಮೆಂಟ್ನಾಗ ಕೂತು ಬಂದಾರೆ ಎಲ್ಲ, ಸ್ಲೀಪರು ಅಲ್ಲ. ಅವ್ರು ನಮ್ಮ ಬಗ್ಗೆ ಎಷ್ಟು ಕಷ್ಟಪಡ್ತಾರೆ ಬಂದ ಅದಕ್ಕೆ ದಿಲ್ಲಿ ಒಳಗೆ ಮೇಲೆ ಎಲ್ಲರೂ ಅವ್ರು ಕೊಡೋ ಕಷ್ಟಕ್ಕೆ ನಾವು ತುಂಬ ಆಭಾರಿಯಾಗಿದ್ದೇವೆ. ಕಮಾಂಡರ್ಗೆ ಯಾಕೆ ಬೇಕು 1 ಲಕ್ಷ ಪೆನ್ಷನ್? ಸಿಂಗಲ್ 2 ಮಕ್ಕಳು, ಮ್ಯಾನೇಜರ್ಸ್ ಅವರು. ಸಿಂಗ್ ಅಂತೂ
ಗಡ್ಡ ಕೂದಲು ತೆಗೆದೇ ಇಲ್ಲ, ಪೆನ್ಷನ್ ಕೊಡ್ಸೋಕ್ಕೂ ತೆಗೆದಿಲ್ಲ. ಇಂಥ ಜನರು ನಮ್ಮ ಜೊತೆಗಿದ್ದದಕ್ಕೆ ನಮ್ಮೆಲ್ಲರ ದೈವ. ಎಲ್ಲರೂ ಸೇರೋಣ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ನೋಡ್ತಾ ಬಂದರು. ನಿಮ್ಗೆಲ್ಲರೂ ಪ್ರಕೃತಿ ಸರಿಯಾದ, ಅಂಜಬೇಡ್ರಿ. ಮುಂದಿನ ಸರಿ ಬಂದಾಗ ಇನ್ನೂ ದೊಡ್ಡ ಜಾಗ ನೋಡಿ, ಅವಾಗ ದೊಡ್ಡ ಮೀಟಿಂಗ್ ಮಾಡಿ ಹಿಂಗೇನು ನಡ್ಕೊಂಡು ಹೋಗಿ ಬೆಂಗಳೂರು ಒಂದು ಸ್ಟ್ರಾಂಗ್ ಯೂನಿಟ್ ಮಾಡಿ ನೋಡಿ ಹೇಳಿ ನನ್ನ 4 ಮಾತು ಮುಗಿಸ್ತೀನಿ. ಬರೋಲ್ಲ.